ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಹೇಳಿಕೆಯ ಬಗ್ಗೆ HDK ಜನರ ಪರವಾಗಿಲ್ಲ. ಅವರೇನಿದ್ರು ಮೇಲ್ವರ್ಗ ಉದ್ಯಮಿಗಳ ಪರವಾಗಿದ್ದಾರೆ. ಅವರು ಬಿಜೆಪಿಯವರು ಆರ್ಥಿಕ ಸಬಲೀಕರಣ ಮಾಡಿದವರೇ ಅಲ್ಲ ಅವರು ಅಂತೇಳಿ ಬೆಂಗಳೂರಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗದೇ ಇದ್ದಿದ್ದರೆ, BJP ಜೊತೆ ಹೋಗದೇ ಇದ್ದಿದ್ದರೆ ಬೈತಾ ಇದ್ರು ಅವರೇನೆ. ಅವರ ತಂದೆ HDK ಸಣ್ಣ ವಿಚಾರಕ್ಕೂ ಉಗಿತಾ ಇದ್ರು BJP ಜೊತೆ ಹೋಗ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಇವರು ಮಾತಾಡೋಕ್ಕಾಗ್ತಾ ಇಲ್ಲ. ನಿನ್ನೆ BJP ಜೊತೆಗೆ HDK ಸುದ್ದಿಗೋಷ್ಠಿ ಮಾಡಿದ್ದಾರೆ. ಯಾವ ನೈತಿಕತೆ ಇದೆ ಅವರಿಗೆ ಅಂತ ಹೇಳಿ ಚಲುವರಾಯಸ್ವಾಮಿ ಕ್ವಶನ್ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿ ಹೆಸರನ್ನೇ ತೆಗೆದಿದ್ದಾರೆ. ಮುಂದೆ ಅಂಬೇಡ್ಕರ್ ಹೆಸರನ್ನೂ ತೆಗೆಯಬಹುದು ಇವರು. ಜಿ ಬಗ್ಗೆ ಚರ್ಚೆ ಮಾಡಿಲ್ಲ. ಇದು HDKಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲ ಅಂದರೆ ಅದು ಅವರ ಹಣೆ ಬರಹ ಅಂತೇಳಿ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಜೆಪಿಯವರು ಸ್ವತಂತ್ರಕ್ಕೂ ಹೋರಾಟ ಮಾಡಿದವರಲ್ಲ, ಅಥವಾ ಬಡವರ ಪರ ಹೋರಾಟ ಮಾಡಿದವರಲ್ಲ, ಅಥವಾ ಅವರಿಗೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥ ಯಾವುದೇ ಜನಕ್ಕೆ ಯಾವುದೇ ಆರ್ಥಿಕ ಸಬಲೀಕರಣ ಮಾಡಿದಂಥವರಲ್ಲ, ಅಥವಾ ಮಹಿಳೆಯರಿಗೆ ಏನಾರ ವಿಶೇಷ ಕಾರ್ಯಕ್ರಮ ಕೊಟ್ಟವರಲ್ಲ, ಅಥವಾ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಯಾರಿಗೂ ಕೊಟ್ಟವರಲ್ಲ. ಗ್ರಾಮ ಪಂಚಾಯತಿನಲ್ಲಿ ಮನ್ರೇಗಾ ಈಗ. ಸೊ ನೆಕ್ಸ್ಟ್ ಏನು, ಕೇಂದ್ರ ಸರ್ಕಾರ ಏನಾದರೂ ಘೋಷಣೆ ಮಾಡಿದ್ರೆ ಸೊ ಅದಕ್ಕೋಸ್ಕರ ಒಂದು ನೇಮ್ ಬದಲಾವಣೆ ಮಾಡಿರ್ತಕ್ಕಂಥದ್ದೇ ಮಹಾ ಅಪರಾಧ. ಇವತ್ತು ಮುಂದೆ ಇವರು ನಮ್ಮ ಎಲ್ಲ ಸರ್ಕಾರಿ ಕಚೇರಿನಲ್ಲಿ ನಾವು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡಿದ್ದೆ, ಅದನ್ನು ತೆಗಿಬೋದು ಇವರು. ಅದನ್ನು ತೆಗೆದಿವ್ರು ಯಾರು ಸಂಘ ಪರಿವಾರದನ್ನ ಫೋಟೋ ಹಾಕ್ಬಿಡ್ಬೋದು. ಯಾರಿಗೆ ಗೊತ್ತಿವ್ರು ಏನು ಮಾಡಲ್ಲ ಅಂತ ಯಾರಿಗೆ ಗೊತ್ತಿದೆ? ಈ ದೇಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ನಾಳೆ ಅಂಬೇಡ್ಕರ್ದವರು ತೆಗಿಬೋದು ಇವರು. ಮಹಾತ್ಮ ಗಾಂಧಿಯವ್ರನ್ನೇ ತೆಗೆದ ಮೇಲೆ ಅಂಬೇಡ್ಕರ್ನವ್ರು ತೆಗಿಯಲ್ಲ ಅಂತ ಯಾವ ಗ್ಯಾರಂಟಿ ಇವ್ರದ್ದು?